हाँ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಂದಾಂಬಾಗಿಲ. ಇವತ್ತು ನಾನು ಸ್ವಲ್ಪ ಕೆಲಸದ ನಿಮಿತ್ತ ಇವತ್ತು ಕೂಡ ಕುಂದಾಪುರ ಹೋಗಿದ್ದೆ. ನಾನು ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊರಗಿನವರೆಗೆ ನಾನೊಂಚೂರು ಬೈಂದೂರಿಗೆ ಹೋಗಿದ್ದೆ. ಆವಾಗ ನಮ್ಮ ನೆರೆಮನೆಯವರಾದ ಪಣಿರಾಜ್ ಅಂತ ಟೈಲ್ಸ್ ವರ್ಕ್ ಎಲ್ಲ ಮಾಡ್ತಾರೆ, ಗ್ರಾನೈಟ್ ವರ್ಕ್, ಟೈಲ್ಸ್ ವರ್ಕ್. ಅವ್ರು ಫೋನ್ ಮಾಡಿದರು. ಮನೆಯ ಅವರ ಹಳೆ ಬಿಲ್ಡಿಂಗು ಮತ್ತು ಹೊಸ ಬಿಲ್ಡಿಂಗ್ ಹತ್ರ ಒಂದು ಚಡಿ ಇದೆ. ಆ ಚಡಿಯಲ್ಲಿ ಮನುಷ್ಯನಿಗೆ ಹೋಗ್ಲಿಕ್ಕಾಗಲ್ಲ, ಯಾರಿಗೂ ಹೋಗ್ಲಿಕ್ಕಾಗಲ್ಲ. ಸಣ್ಣ ಮಕ್ಕಳು ಒಂದು 2-3 ಫೀಟ್ ಹೋಗ್ಬೋದು. ಅಂಥ ಜಾಗದಲ್ಲಿ ಇದು ವಾಟರ್ ಸ್ನೇಕ್, ಕ್ಯಾರೆ ಹಾವು ಅಂತಾರಲ್ಲ, ಹಿಂದಿಯಲ್ಲಿ ಇದಕ್ಕೆ ದಮನ್ ಸಪ್ ಅಂತಾರೆ. ಇದು ಒಳಗಡೆ ಹೋಗಿ ಕೂತ್ಕೊಂಡಿತ್ತು. ತುಂಬ ಕ್ರಾಸ್ ಮಾಡ್ತು ಹಿಡಿಲಿಕ್ಕೆ. ಕಡೆಗೆ ಅಲ್ಲಿಂದ ಅವರು ಹಳೆ ಬಿಲ್ಡಿಂಗಿಗೆ ಬಂತು. ಹಳೆ ಬಿಲ್ಡಿಂಗಲ್ಲಿ ಬಂದು ತಗಡೆಲ್ಲ ಶೀತಲ ತೆಗೆದು ತುಂಬ ರಗಳೆ ಆಯಿತು. ನಮಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ನಿನ್ನೆ ಕುಂದಾಪುರ ವಿಡಿಯೋ ಹಾಗೆ ಆಯಿತು ಒಬ್ಬನೇ. ಆದ್ದರಿಂದ ಇವಾಗ ಬಿಡುವಾಗ ಇದ್ರ ವೀಡಿಯೋ ಮಾಡ್ತೇನೆ. ದಯವಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ, ಮನೆಗೆ ಹತ್ತಿರ ತಾಗಿರುವಂಥ ಗೋಡೆ ಇದ್ದರೆ ಅದನ್ನು ನೀವು ಗ್ಯಾಪ್ ಇಡುವಾಗ ಜಾಗ್ರತೆ ಮಾಡ್ಕೊಳ್ಬೇಕು. ಇಂಥದ್ರೆಲ್ಲ ಬಂದು ಅವುಗಳು ಸೇರ್ಕೊಂಡು ಬಿಡ್ತವೆ, ಆಯಿತಾ? ಇದು ಹಾಗೆ ಈಗ ಬಂದು ಆ ಪರಿಸರದಲ್ಲಿ ಸೇರ್ಕೊಂಡಿತ್ತು. ಇನ್ನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ ನಾನು, ಯಾಕಂದರೆ ನಿಮಗೆ ಜಾಗ್ರತೆಗೋಸ್ಕರ. ಇದು ಹಿಡಿಲಿಕ್ಕೆ ತುಂಬ ಜಾಗ್ರತೆ ಬೇಕಾಗ್ತದೆ, ಕೇರ್ಫುಲ್. ಚೀಲದಿಂದ ತೆಗಿತಾ ಹೋಗ್ಬಿಡ್ತು ನೋಡಿ. ಭಯಂಕರ ಡೇಂಜರ್ ಇವು ಕ್ಯಾರೆ ಹಾವುಗಳು, ಭಯಂಕರ ಸ್ಪೀಡು. ಇದು ಸ್ಪೀಡ್, ಸಿಕ್ಕಾಪಟ್ಟೆ ಸ್ಪೀಡ್ ಇರ್ತವೆ. ನಾನು ಕೈಯಲ್ಲಿ ಅದನ್ನ ಬಾಲ ಹಿಡ್ಕೊಂಡೆ, ಚೀಲಕ್ಕೆ ಹಾಕ್ಲಿಕ್ಕೆ ತುಂಬ ಕಷ್ಟ ಆಯ್ತು ನನಗೆ. ಅಂದರೆ ಕಚ್ಚಲಿಕ್ಕೆ ಬರುತ್ತೆ. ಕೆಲವು ಭಯಂಕರ ಸಿಟ್ಟಿನಲ್ಲಿರ್ತವೆ. ಈ ಕ್ಯಾರೆ ಹಾವನ್ನು ಹಿಡಿಯೋದು ಕೆಲವು ಸುಲಭ, ಕೆಲವು ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನ ಸ್ನೇಹಿತ ಸ್ನೇಕ್ ಥಾಮಸ್ ಬಂದಾಂಬಾಗಿಲು. ಜೈ ಹಿಂದ್, ಜೈ ಕರ್ನಾಟಕ. ನಂಬರ್ಗಳನ್ನು ಅದರಲ್ಲಿ ಕೊಟ್ಟಿರ್ತೇನೆ.